ಅಧ್ವಾನ ಎದ್ದೋಗಿದೆ ಯಲ್ಲಾಪುರ ಬೈಪಾಸ್ ರಸ್ತೆ. ಒಂದ್ ಕಡೆ ಗುಂಡಿಗಳು, ಮತ್ತೊಂದ್ ಕಡೆ ಕೊಳಚೆ ನೀರು. ತುಮಕೂರು ನಗರ ದಿನೇ ದಿನೇ ವೇಗವಾಗಿ ಬೆಳೀತಾ ಇದ್ದು ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರ ಅಂತೆಲ್ಲ ಖ್ಯಾತಿಯನ್ನ ಸಹ ಪಡೆದುಕೊಂಡಿದೆ. ಆದರೆ ತುಮಕೂರು ನಗರದ ಪ್ರಮುಖ ರಸ್ತೆಗಳು ಹಾಳಾಗಿ ಹೋಗಿದ್ದು ರಸ್ತೆಯ ತುಂಬೆಲ್ಲ ಗುಂಡಿಗಳದ್ದೇ ಕಾರುಬಾರಾಗಿದೆ. ಇನ್ನು ಕೆಲ ರಸ್ತೆಗಳ ದುಸ್ಥಿತಿ ಅಂತೂ ಹೇಳತಿರದಾಗಿದ್ದು ಜನರ ಗೋಳು ಹೇಳತಿರದಾಗಿದೆ. ಹೌದು, ತುಮಕೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ಯಲ್ಲಾಪುರ ಬೈಪಾಸ್ ರಸ್ತೆಯ ದುಸ್ಥಿತಿ ಇದು. ಇನ್ನು ತುಮಕೂರು ನಗರದ ಅಂತ್ರಸ್ನಳ್ಳಿ ಬಳಿಯ ಯಲ್ಲಾಪುರ ಬೈಪಾಸ್ನಲ್ಲಿ ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಹಾಗೂ ಸ್ಥಳೀಯರು ಪರದಾಡುವಂತಾಗಿದೆ. ಇನ್ನು ಕೆಲ ತಿಂಗಳುಗಳ ಹಿಂದೆಯಷ್ಟೇ ಈ ಬೈಪಾಸ್ನ ಬಳಿ ರಸ್ತೆ ಹಾಳಾಗಿದ್ದಕ್ಕೆ ಸಿಸಿ ರಸ್ತೆ ಮಾಡಿದ್ರು. ಆದ್ರೆ ಇದೀಗ ಮತ್ತೆ ಅಲ್ಲಿ ರಸ್ತೆ ಹಾಳಾಗಿದ್ದು ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದೆ. ಇಲ್ಲಿ ಗುಂಡಿಗಳದ್ದೇ ಸಮಸ್ಯೆ ಮಾತ್ರವಲ್ಲದೆ ರಸ್ತೆ ಪಕ್ಕದಲ್ಲಿ ಚರಂಡಿ ಪೂರ್ತಿ ತುಂಬಿ ಕೊಳಚೆ ನೀರು ಮತ್ತು ಯುಜಿಡಿ ನೀರು ರಸ್ತೆಯ ಮೇಲೆಯೇ ಹರಿತಾ ಇರೋದ್ರಿಂದ ವಾಹನಗಳು ರಸ್ತೆಯಲ್ಲಿರುವ ಗುಂಡಿಗಳು ಸರಿಯಾಗಿ ಕಾಣದೆ ಅಪಘಾತಗಳು ಸಂಭವಿಸುತ್ತವೆ. ಇನ್ನು ಈ ಬೈಪಾಸ್ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಓಡಾಡ್ತವೆ. ಆದರೆ ಈ ರಸ್ತೆಯಲ್ಲಿ ಸಾಕಷ್ಟು ಸಮಸ್ಯೆ ಇದ್ದು ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ತುಮಕೂರಿನ ಯಲ್ಲಾಪುರ ಅಂಡರ್ ಪಾಸ್ ಬಳಿ ರಸ್ತೆ ತುಂಬಾ ಗುಂಡಿಗಳು ಬಿದ್ದಿರೋದ್ರಿಂದ ಹಾಗೂ ಇಲ್ಲಿ ಕೊಳಚೆ ನೀರು ಹರಿತಾ ಇರೋದ್ರಿಂದ ಪ್ರತಿನಿತ್ಯವೂ ಕೂಡ ವಾಹನ ಸವಾರರು ಹಾಗೂ ಇಲ್ಲಿನ ಸಾರ್ವಜನಿಕರು ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ತುಮಕೂರಿನ ಅಂತ್ರಸ್ನಳ್ಳಿ ಮಾರ್ಕೆಟ್ ಬಳಿ ಇರುವಂತಹ ಯಲ್ಲಾಪುರ ಅಂಡರ್ ಪಾಸ್ ಬಳಿ ಇದ್ದೇನೆ. ಆದರೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಓಡಾಡುವಂಥ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಯಾರಾದರೂ ಕೂಡ ಒಂದು ಕಾರಲ್ಲಿ ಬರಬೇಕು, ಬೈಕಲ್ಲಿ ಬರಬೇಕು ಅಂತಂದರೆ ಈ ಗುಂಡಿ ತುಂಬಿರುವಂಥ ರಸ್ತೆಗಳಲ್ಲೇ ಓಡಾಡಬೇಕು. ಮತ್ತು ಇಲ್ಲಿ ಕೊಳಚೆ ನೀರು ಚರಂಡಿ ತುಂಬಿ ರಸ್ತೆಗೆ ಹರಿತಾ ಇರೋದ್ರಿಂದ ವಾಹನಗಳು ಓಡಾಡ್ತಾ ಇರೋದ್ರಿಂದ ಪಾದಾಚಾರಿಗಳ ಮೇಲೆಲ್ಲವೂ ಕೂಡ ಈ ಕೊಳಚೆ ನೀರು ಹರಿತಾ ಇರುವಂಥದ್ದು. ಸದ್ಯಕ್ಕೆ ನಾನು ನಿಮಗೆ ದೃಶ್ಯಗಳೀಗ ತೋರಿಸ್ತಾ ಇದ್ದೀನಿ. ಇದು ಯಾವುದೂ ಕೂಡ ಚಿಕ್ಕ ಚಿಕ್ಕ ಗುಂಡಿಗಳಲ್ಲ, ಎಲ್ಲವೂ ಕೂಡ ದೊಡ್ಡ ಗುಂಡಿಗಳೇ. ಪ್ರತಿನಿತ್ಯವೂ ಕೂಡ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತವೆ. ಮಧುಗಿರಿಗೆ ಹೋಗಬೇಕು ಅಂದರೆ ಇದೇ ರಸ್ತೆಯಲ್ಲಿ ಹೋಗಬೇಕು, ಕೊರಟಗೆರೆಗೆ ಹೋಗಬೇಕು ಅಂದರೂ ಕೂಡ ಇದೇ ರಸ್ತೆಯಲ್ಲಿ ಹೋಗಬೇಕು. ಆದರೆ ನೂರಾರು ವಾಹನಗಳಲ್ಲ, ಸಾವಿರಾರು ವಾಹನಗಳು ಓಡಾಡುವಂಥ ರಸ್ತೆಯಲ್ಲಿಯೇ ಈ ರೀತಿಯಾಗಿ ಗುಂಡಿಗಳು ಬಿದ್ದಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಬಂದು ಇಲ್ಲಿ ಗುಂಡಿಗಳನ್ನು ಮುಚ್ಚಿ ಇಲ್ಲಿ ಪೋಲಾಗ್ತಾ ಇದೆ. ಇಲ್ಲಿ ಚರಂಡಿ ತುಂಬಿ ಹರಿದು ನೀರೆಲ್ಲ ಬಂದು ಇಲ್ಲಿ ಸಾರ್ವಜನಿಕರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಇದನ್ನು ನಿಲ್ಲಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ನೀವು ಸದ್ಯಕ್ಕೀಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ತಾ ಇದ್ದೀರಿ. ಒಂದು ವಾಹನ ಈ ರಸ್ತೆಯಲ್ಲಿ ಬರಬೇಕು ಅಂದರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದನ್ನ ನನಗೆ ಈಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಮೊನ್ನೆ ಅಷ್ಟೇ ಅಂಡರ್ ಪಾಸ್ ಬಳಿ ಸಿಸಿ ರಸ್ತೆ ಮಾಡ್ತೇವೆ ಅಂತೇಳಿ ಎರಡೂ ಕಡೆ ವಾಹನಗಳನ್ನು ಜಾಮ್ ಮಾಡಿ ಸಿಸಿ ರಸ್ತೆಯನ್ನು ಮಾಡಲಾಯಿತು. ಆದರೆ ಎಲ್ಲ ಒಂದು ಕಡೆ ಸುಮ್ಮನೆ ಕಾಟಾಚಾರಕ್ಕಾಗಿ ಕೆಲಸ ಮಾಡಿ ಅಧಿಕಾರಿಗಳು ಸುಮ್ಮನಾದ್ರ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಅಲ್ಲಿ ಕೆಳಗಡೆ ರಸ್ತೆ ಚೆನ್ನಾಗಿದ್ದರೆ ಈಗ ಮತ್ತೆ ಇಲ್ಲಿ ಕಿತ್ತೋಗಿರುವಂಥದ್ದು. ಸದ್ಯಕ್ಕೆ ಇದೆಲ್ಲವೂ ಕೂಡ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ನಾನೀಗ ಸಾರ್ವಜನಿಕರನ್ನ ಮಾತಾಡ್ಸೋಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸಾರ್ವಜನಿಕರು ಏನು ಹೇಳ್ತಾರೆ, ರಸ್ತೆ ಹೇಗಿದೆ ಅಂತಾರೆ, ಅವ್ರನ್ನೂ ಕೂಡ ಕೇಳೋಣ ಬನ್ನಿ. ಸರ್, ಹೆಂಗಿದೆ ಸರ್ ಇದು ರಸ್ತೆ? ಇದು ನೀರಲ್ಲಿ ಹೋಮ ಮಾಡ್ದಂಗೆ ಅಷ್ಟೆಲ್ಲ ರೋಡ್ ಮಾಡವ್ರೆ ನೋಡಿ. ಅಲ್ಲಿ ಚರಂಡಿ ಹೋಗಿ ಸ್ವಲ್ಪ ಮಾಡಿಬಿಟ್ಟಿದ್ರೆ ಅನುಕೂಲ, ಇಷ್ಟು ದುಡ್ಡು ಉಳಿಯೋದು, ಜನಗಳ್ಗೆ ಅನುಕೂಲ ಆಗೋದು. ಹೆಂಗಪ್ಪ ಅಂದರೆ ಎಮ್ಮೆ ಮೇಲೆ ನೀರು ಉಳ್ದಂಗೆ ಅಷ್ಟೇ. ಇದು ಬೀಳ್ತದೆ ಹೋಗ್ತದೆ. ಏನು ತೊಂದರೆ ಸರ್, ಈ ಮಳೆ ಬರೋ ತಿರ್ಗಾ ಹೆಂಗಾಗೋದು ಹಂಗೆ ಆಗುತ್ತೆ ನೋಡಿ. ಇದು ಮೊದಲು ಯಾವ ಥರ ಆಗ್ತದೆ ಆ ಥರನೇ ಆಗುತ್ತೆ. ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿಲ್ಲ. ಇದು ಜನಗಳು ಭಾಳ ತೊಂದರೆ ಆಗ್ತಾಯಿದೆ. ಇದೆಲ್ಲ ಕೊಳಚೆ ನೀರು ಸರ್, ಇದು ಒಳ್ಳೆ ನೀರಲ್ಲ. ಇದು ಎಲ್ಲ ಬಾರ್ ನೀರು, ಇದು ಕೊಚ್ಚೆ ನೀರೆಲ್ಲ ಅದು ಬರ್ತಾ ಇರೋದೆಲ್ಲ. ಅದು ಭಾಳ ತೊಂದರೆ ಆಗ್ತಾಯಿದೆ ಸರ್. ಸಾರ್ವಜನಿಕರು ಕೂಡ ಹೇಳ್ತಾ ಇರೋದು ಒಂದೇ, ಇಲ್ಲಿ ಅಧಿಕಾರಿಗಳು ಮಾಡೋ ಕೆಲಸವನ್ನು ಸರಿಯಾಗಿ ಮಾಡದೇ ಇರೋದ್ರಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅಂತ ನೀವೀಗ ನೋಡ್ತಾ ಹೋಗ್ಬೋದು. ಇದೆಲ್ಲವೂ ಕೂಡ ಇಲ್ಲಿ ಏನು ಹರಿತಾ ಇದೆ ಇದೆಲ್ಲವೂ ಕೂಡ ಕೊಚ್ಚೆ ನೀರು. ಸರ್, ಹೆಂಗಿದೆ ಸರ್ ರಸ್ತೆ? ಡ್ರೈನೇಜ್ ಹೋಗ್ಬೇಕಿಲ್ಲಿ. ಹಾಂ ಸರ್, ಹೆಂಗಿದೆ ನೋಡಿ ಸರ್, ಇದು ಆಗಲೇ ಹೆಚ್ಚು ಕಮ್ಮಿ ಒಂದು ವರ್ಷದಿಂದಲೂ ಸಮಸ್ಯೆ ಇದೆ. ಇದು ಇಲ್ಲಿ ಕೆಳಗಡೆ ಸಿ ಸಿ ರೋಡ್ ಮಾಡಿದ್ದಾರೆ, ಬ್ರಿಡ್ಜ್ ಕೆಳಗಡೆ ಸಿ ಸಿ ರೋಡ್ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿದೆ. ಅದು 1.5 ಅಡಿ 2 ಅಡಿನೋ ಇದೆ ಇದು ಡ್ರೈನೇಜು. ಇದನ್ನು ಡ್ರೈನೇಜ್ ಓಪನ್ ಮಾಡಿಬಿಟ್ಟು ದೊಡ್ಡದು ಸ್ವಲ್ಪ ಒಂದು 2.5 ಅಡಿ 3 ಅಡಿ ಪೈಪು ಸ್ವಲ್ಪ ಡೌನ್ ಮಾಡಿಬಿಟ್ಟು ಹಾಕಿದೆ ನೋಡಿ. ಆ ಕಡೆ ಮಕ್ಕೆ ಡೌನ್ ಇದೆ, ಆ ಡೌನಲ್ಲಿ ನೀರು ಆರಾಮಾಗಿ ಹೋಗುತ್ತೆ. ಅವ್ರು ಈ ಕೆಲಸ ಮಾಡೋದು ಬಿಟ್ಬಿಟ್ಟು ಕೆಳಗಡೆ ಸಿ ಸಿ ರೋಡ್ ಮಾಡಿ ಮತ್ತೆ ಇದೇ ಥರ ತೊಂದರೆ ಕೊಡ್ತಾ ಇದ್ದಾರೆ.
ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗೋ ಟೈಮಲ್ಲೇ ಇಲ್ಲ ಯಾರಾದರೂ ಪೇಷಂಟ್ ಬರ್ತಾರೆ ನಮ್ಮ ಆಟೋದಲ್ಲಿ ಎಮರ್ಜೆನ್ಸಿ ಇರುತ್ತೆ, ಅಂಥ ಟೈಮಲ್ಲಿ ನಾವು ಹೋಗೋಕ್ಕೆ ಆಗಲ್ಲ, ಟ್ರಾಫಿಕ್ ಜಾಮ್ ಆಗಿರುತ್ತಿಲ್ಲ, ಪೇಷಂಟ್ ಸುಮಾರು ಸತಿ ಅಸ್ವಸ್ಥರಾಗಿದ್ದಾರೆ ಆಟೋಗಳಲ್ಲೇ ಬಿದ್ದೋಗಿದೆ, ತೊಂದರೆ ಆಗ್ತಾ ಇದೆ, ತುಂಬಾ ತೊಂದರೆ ಆಗಿದೆ. ಕೆಲವು ಹಾರ್ಟ್ ಪೇಷಂಟ್ಗಳೇ ಕೆಲವು ಸರಿ ಬರ್ತಾರೆ, ಅಂಥ ಸಮಯದಲ್ಲಿ ಸುಮಾರು ತೊಂದರೆಗಳಾಗಿದೆ. ಇಲ್ಲಿ ಯಾರು ಕರೆಕ್ಟಾಗಿ ಇದನ್ನು ಎಚ್ಚೆತ್ಕೊಂಡು ಯಾರು ಕೆಲಸನೇ ಮಾಡ್ತಾ ಇಲ್ಲ ಸರ್. ಎಲ್ಲ ನೋಡ್ತಿದ್ದಾರೆ, ಇಲ್ಲೇ ಓಡಾಡ್ತಿರ್ತಾರಲ್ಲ ಸರ್, SP ಓಡಾಡ್ತಾರೆ, DC ಓಡಾಡ್ತಾರೆ, ಜಡ್ಜ್ಗಳು, ಲಾಯರ್ಗಳು ಎಲ್ಲರೂ ಇದೇ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಇನ್ಯಾರು ನೋಡಬೇಕಾಗುತ್ತೆ ಸರ್ ಇದನ್ನು? ಸಮಸ್ಯೆ ಮಾತ್ರ ಬಗೆಹರಿಸ್ತಿಲ್ಲ. ಪ್ರಾಬ್ಲಮ್ ಇಲ್ಲಿರೋದು ತಗೊಂಡೋಗಿ ಅಲ್ಲಿ ಮಾಡಿದ್ದಾರೆ ವರ್ಕು, ಅಲ್ಲಿ ಮಾಡಬೇಕಾಗಿರಲಿಲ್ಲ ಸರ್. ಡ್ರೈನೇಜ್ ನೀರು ಒಂದು ಕರೆಕ್ಟಾಗಿ ಇಲ್ಲಿ ಹೊರಟೋದ್ರೆ ಅಲ್ಲಿ ಜಾಮೆ ಆಗಲ್ಲ. ಅಲ್ಲಿ ಅವ್ನು CC ರೋಡ್ ಮಾಡೋ ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ ಆ ಬ್ರಿಡ್ಜ್ ಕೆಳಗಡೆ. ಇದು ಸ್ವಲ್ಪ ಆಳ ಇಳಿಸು ದೊಡ್ಡದು ಡ್ರೈನೇಜ್ ಮಾಡಿದ್ರೆ ಹೋಗುತ್ತಲ್ಲ ನೀರಲ್ಲಿ, ನೀರು ಬರ್ತಾ ಇದ್ದಾರೆ ತಾನೇ ರೋಡ್ ಕಿತ್ತೋಗ್ತಾ ಇರೋದಲ್ಲಿ. ಸಣ್ಣ ಪುಟ್ಟ ಸಮಸ್ಯೆಗಳು ಇಲ್ಲಿ ಸಾಮಾನ್ಯರಿಗೂ ಅರ್ಥ ಆಗುತ್ತಿದೆ ಏನು ಸಮಸ್ಯೆ ಆಗ್ತಾ ಇದೆ, ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಅಂತ. ಇಲ್ಲಿ ನೀರು ಹೋಗೋದನ್ನು ಬಂದ್ ಮಾಡಿಬಿಟ್ಟು ತಗೊಂಬಂದು ಅಲ್ಲಿ ಕೆಳಗಡೆ CC ರೋಡ್ ಮಾಡಿ ಒಂದು ವರ್ಷದಿಂದ ಇದೇ ಥರ ಸಮಸ್ಯೆಗಳಾದರೆ ನಾವು ಓಡಾಡೋಕ್ಕೂ ಆಗಲ್ಲ ಸರ್, ಆ ಥರ ಸಮಸ್ಯೆ ಆಗುತ್ತೆ. ಇವಾಗ ನೋಡಿ ಧೂಳು ಎಲ್ಲ ತುಂಬಿಕೊಂಡು ಮೇಲೆ ಬರ್ತಾ ಇರುತ್ತೆ. ಹಾಂ, ಸ್ಕೂಲ್ ಟೈಮಿಂಗಲ್ಲಿ ನೋಡಿ ಎಕ್ಸಾಮ್ ಟೈಮ್ ಇದೆ, ಎಕ್ಸಾಮ್ ಟೈಮಲ್ಲಿ ಕರೆಕ್ಟಾಗಿ ಮಕ್ಕಳನ್ನ ಪಿಕಪ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಅವ್ರೇನು ಮಾಡ್ತಾರೆ, ಆಟೋದಲ್ಲಿ ಕೂತ್ಕೊಂಡು ಟೈಮ್ ಆಗಿದೆ ಅಂತೇಳಿ ಜೋರಾಗಿ ಹೋಗ್ರಿ ಅಂತಾರೆ. ನಾವು ಜೋರಾಗಿ ಹೋದರೆ ರ್ಯಾಷನ್ ನೆಗ್ಲಿಜೆನ್ಸಿ ಕೇಸ್ಗಳು ಆಗ್ತವೆ ನಮಗೆ. ಟೈಮ್ ಪಿಕಪ್ ಮಾಡಬೇಕಲ್ಲ ಸರ್, ಎಕ್ಸಾಮ್ ಟೈಮಿಂಗ್ ಕವರ್ ಮಾಡಿರ್ತಾರೆ ಆ ಟೈಮ್ಗೆ. ಅವರು ಒಂದು 5-10 ನಿಮಿಷ ಮುಂಚಾಗಿ ಬಂದಿರಲ್ಲ, ಎಮರ್ಜೆನ್ಸಿಗೆ ಅವರು ಬಂದಿರ್ತಾರೆ, ನಾವು ರೀಚ್ ಮಾಡಲೇಬೇಕಾಗುತ್ತೆ. ರೋಡಿಂದಲೇ ತುಂಬ ಸಮಸ್ಯೆ ಆಗ್ತಾ ಇದೆ ನಮಗೆ ಸರ್. ಇಲ್ಲಿನ ಸಾರ್ವಜನಿಕರು ಮತ್ತು ವಾಹನ ಸವಾರರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಆಗಿದೆ. ಡ್ರೈನೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ನೀರೆಲ್ಲವೂ ಕೂಡ ರಸ್ತೆ ಮೇಲೆ ಬಂದು ಆ ರಸ್ತೆ ಮೇಲೆ ನೀರು ಹರಿತಾ ಇರೋದ್ರಿಂದ ಇಲ್ಲಿ ರಸ್ತೆ ಕಿತ್ತೋಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು ನಿಜಕ್ಕೂ ಕೂಡ ಸತ್ಯ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಸದ್ಯಕ್ಕೆ ನೀರು ಹರಿತಾ ಇರೋದ್ರಿಂದ ಇಲ್ಲಿರುವಂಥ ರಸ್ತೆ ಕಿತ್ತೋಗ್ತಾ ಇರೋದು ನಿಜಕ್ಕೂ ಕೂಡ ಸತ್ಯ. ಆದರೆ ಅಧಿಕಾರಿಗಳು ಹೋಗಿ ಅಲ್ಲಿ CC ರಸ್ತೆಯನ್ನು ಮಾಡಿರೋದ್ರಿಂದ ಮತ್ತೆ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ನೀವು ನೋಡ್ಬೋದು, ಇಲ್ಲಿ ಡ್ರೈನೇಜ್ ಪೂರ್ತಿ ತುಂಬಿದೆ. ಈ ಡ್ರೈನೇಜ್ ಪೂರ್ತಿ ತುಂಬಿ ಹರಿತಾ ಇರೋದ್ರಿಂದಲೇ ಇಲ್ಲಿ ಪ್ರತಿನಿತ್ಯ ಕೂಡ ರಸ್ತೆ ಕಿತ್ತೋಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ನೋಡ್ಬೋದು, ಇಲ್ಲಿಂದ ಪ್ರತಿನಿತ್ಯವೂ ಕೂಡ ಕೊಳಚೆ ನೀರು ಉಕ್ಕಿ ರಸ್ತೆಗೆ ಹರಿತಾ ಇದೆ, ಅದರಿಂದ ಪೂರ್ತಿ ರಸ್ತೆ ಕಿತ್ತೋಗ್ತಾ ಇದೆ. ಆದರೆ ಅಧಿಕಾರಿಗಳಿಗೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಸ್ಮಾರ್ಟ್ ಸಿಟಿ ತುಮಕೂರು ಕೊಳಚೆ ನಗರ ಆಗ್ತಾ ಇದೆಯಾ? ಸ್ಮಾರ್ಟ್ ಸಿಟಿ ತುಮಕೂರಲ್ಲಿ ಪೂರ್ತಿ ಗುಂಡಿ ತುಂಬಿರೋವಂಥ ರಸ್ತೆಗಳೇ ಇರಬೇಕಾ? ನೋಡಿ, ಇಲ್ಲೆಲ್ಲ ಇಷ್ಟೊಂದು ವಾಹನ ಓಡಾಡ್ತಾ ಇರ್ತವೆ, ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳು ಮಾತ್ರ ಯಾರೂ ಕೂಡ ಗಮನವನ್ನು ಹರಿಸ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಇದ್ದಾರೆ. ಇಲ್ಲಿ ಈ ನೀರು ಹರಿತಾ ಇರೋದ್ರಿಂದಲೇ ಕಿತ್ತೋಗ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಸಾರ್ವಜನಿಕರಂತೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಲ್ಲಾಪುರ ಅಂಡರ್ಪಾಸ್ ಬಳಿ ಇರುವಂಥ ಈ ರಸ್ತೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV ತುಮಕೂರು.